ಹಲೋ ಕಿಡ್ಸ್ ಶ್ವೇತಾ ಮ್ಯಾಮ್ ನಡೆಸ್ಕೊಡ್ತಾ ಇರೋದು ನಮಗೆ ತುಂಬ ಸಂತೋಷ. ನಾವು ಯಾವಾಗಲೂ ಶ್ವೇತಾ ಅಂದರೆ ಎವರ್ಗ್ರೀನ್ ಅಂತ ಇದ್ವಿ. ಆ ಫಾಸ್ಟು ಇದು ಆಡೋ ರೀತಿ ಇದ್ರೆ ನಮಗೆ ತುಂಬ ಖುಷಿ ಆಗುತ್ತೆ. ಈ ಮಕ್ಕಳ ಜೊತೆ ಇನ್ನೂ ಎಂಜಾಯ್ ಮಾಡ್ತಿರೋದ್ರಿಂದ ಶ್ವೇತಾ ಮ್ಯಾಮ್ ಅಂದರೆ ನಮಗೆ ಭಾರಿ ಖುಷಿ. ಇವತ್ತಿನ ಪ್ರೋಗ್ರಾಮ್ ಚೆನ್ನಾಗಿ, ಇವತ್ತಿನ ಫಂಕ್ಷನು ತುಂಬ ಚೆನ್ನಾಗಿ ನಡೆಸ್ಕೊಟ್ರಿ. ಇನ್ನೂ ಮುಂದೆ ಇನ್ನೂ ಅಜ್ಜ ಅಜ್ಜಿ ಕಾರ್ಯಕ್ರಮ ನಡೆಸಿದಾಗ ಇನ್ನೂ ಎಲ್ಲ ಥರದ್ದು ನಡೆದು ಅಜ್ಜ ಅಜ್ಜಿಗಳು ಮನೇಲಿ ಇದ್ದೇ ಇರ್ತಾರೆ. ಈ ಥರ ಕಾರ್ಯಕ್ರಮ ನಡೆದ್ರು ಅಜ್ಜಿಗಳು ಸ್ಕೂಲಿಗೆಲ್ಲ ಬಂದರೆ ಅವ್ರಿಗೂ ಒಂದು ಸಂತೋಷ ಆಗುತ್ತೆ. ಮನೆ ಬಿಟ್ಟು ಬಂದಿದ್ದೀವಿ ಹೊರಗಡೆ, ಹೊಸ ಹೊಸ ಥರದ್ದು ಅವ್ರಿಗೂ ಚೇಂಜಸ್ ಸಿಗುತ್ತೆ. ಗ್ರ್ಯಾಂಡ್ ಪೇರೆಂಟ್ಸ್ಗೆ ಎಂಜಾಯ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದಾರೆ. ಎಲ್ಲರೂ ಎಂಜಾಯ್ ಮಾಡಿದ್ದೀವಿ. ನಾವಂತೂ ಎಲ್ಲ ಮ್ಯಾಮ್ಗಳು ನೆನೆಸ್ಕೊತಾ ಇರ್ತೀವಿ. ಮ್ಯಾಮ್ಗಳು ಶ್ವೇತಾ ಮ್ಯಾಮ್ ಬಂದು ನೋಡಪ್ಪ ಕಿವಿಗೆ ನಮಗಂತೂ ತುಂಬ ಸಂತೋಷ ಆಗ್ತಾ ಇದೆ. ನನ್ನ ಮಮ್ಮಗೂ ಜೊತೆ ಆಟ ಆಡ್ಕೊಂಡು ತುಂಬ ಇಷ್ಟ ಆಯಿತು ನಮಗೆಲ್ಲ ನೋಡಿ. ಆಟ ಪೇರೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿರ್ತೀವಿ. ನಮ್ಮ ಊರಿಗಂತೂ ಪ್ರೈಸ್ ಬಂದಿತ್ತು, ತುಂಬ ಸಂತೋಷ ಆಗ್ತಾ ಇದೆ. ಕಂಗ್ರಾಚುಲೇಷನ್ ಹೇಳಬೇಕು ಅಂತ ಹೇಳಿ ನನಗೆ ಖುಷಿ ಆಯಿತು. ಹಾಗೂ ಸಂಸ್ಥೆಯವರು ಕೂಡ ಅದೇ ಥರ ಪ್ರಿನ್ಸಿಪಾಲ್ಗೆ ಫಾಲೋ ಮಾಡಿ ಶಿಸ್ತಿನಿಂದ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಇದರಲ್ಲಿ ಯಾವ ಕಾರ್ಯಕ್ರಮ ಇಲ್ಲದೆ ಎಲ್ಲರೂ ಪ್ರೀತಿಯಿಂದ ಮಾಡಿರ್ತಕ್ಕಂಥ ಅದಕ್ಕೆ ನಾನು ಪೂರ್ವಕವಾದ ಧನ್ಯವಾದಗಳು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದರಿಂದ ಹಲೋ ಕಿಡ್ಸ್ ಪ್ರೋಗ್ರಾಮ್ ಎಕ್ಸಲೆಂಟ್ ಆಗಿತ್ತು. ಯಾಕೆ ಅಂತಂದರೆ ಬರೀ ಪ್ಯಾರೆಂಟ್ಸ್ದು ಮಾಡ್ತಾಯಿದ್ರು, ಈಗ ಗ್ರ್ಯಾಂಡ್ ಪೇರೆಂಟ್ಸ್ದು ಮಾಡಿರೋದ್ರಿಂದ ತುಂಬ ಖುಷಿ ಇದೆ. ಮಕ್ಕಳ ಜೊತೆಗೆ ಮಕ್ಕಳನ್ನ ನಾವು ಸಾಕುವಾಗ ಗೊತ್ತಾಗಲಿಲ್ಲ, ನಮಗೆ ಏನೇನು ಅವ್ರ ಜೊತೆಗೆ ಎಂಜಾಯ್ ಮಾಡಿದ್ದು ಗೊತ್ತಾಗಲಿಲ್ಲ. ಬಟ್ ಈಗ ಫ್ರೀ ಇರೋದ್ರಿಂದ ನಮ್ಮ ಮೊಮ್ಮಕ್ಕಳ ಜೊತೆಗೆ ಆಟ ಆಡ್ತಿರೋದು ತುಂಬ ಖುಷಿ ಇದೆ. ಈ ಪ್ರೋಗ್ರಾಮ್ ತುಂಬ ತುಂಬ ಚೆನ್ನಾಗಿತ್ತು. ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮೇಡಮ್.